ನಾವೀಗ ಹಳೆ ಬಾಗಲಕೋಟೆಯ ಹೂವಿನ ಮಾರ್ಕೆಟ್ಗೆ ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ವ್ಯಾಪಾರಸ್ಥರಿದ್ದಾರೆ, ಮತ್ತೊಂದು ಕಡೆಗೆ ಗ್ರಾಹಕರು ಬಂದಿದ್ದಾರೆ. ಎಲ್ಲರನ್ನೂ ಮಾತಾಡಿಸ್ಕೊಳ್ಳೋನು. ಮತ್ತೊಂದು ಕಡೆಗೆ ಅವ್ರ ಮನಸ್ಸಿನೊಳಗೆ ಏನದ ಈ ಎಲೆಕ್ಷನ್ ಬಗ್ಗೆ, ಉಪಚುನಾವಣೆ ಬಗ್ಗೆ ಅವ್ರನ್ನೇ ಕೇಳೋಣ ಬರ್ರಿ. ಯಾವ್ದು ಗೆಲ್ತದ ಅಂತ ನಿಮ್ಗೆ ಅನ್ಸುತ್ತಾ? ಹೌದಿಗೆ ಕಾಂಗ್ರೆಸ್ ಬರ್ಬೋದು, ಇಲ್ಲ ಬಿ ಜೆ ಪಿ ಬರ್ಬೋದು. ಎರಡರಾಗ ಒಂದು ಬರ್ಬೋದು. ಎರಡರಾಗಂತೂ ಒಂದೊಂದು ಬಂದರೆ ಬರುತ್ತೆ. ನಿಮ್ದು ಕಡೆಗೆ? ನಮ್ಮದು ಕಾಂಗ್ರೆಸ್ ಇದೆ. ಯಾಕೆ ಕಾಂಗ್ರೆಸ್? ಮೊದಲಿಂದ ಕಾಂಗ್ರೆಸ್ ಬಂದಿದೆ, ಅದೇ ಕಾಂಗ್ರೆಸ್ ಇದೆ. ಮತ್ತು ಉಪಚುನಾವಣೆ ನಡೆಯಾಗೈತಿ. ಹೆಂಗೆ ಸರ್ ನಿಮ್ಮ ಮನದಾಳದೊಳಗೆ ಏನದ? ಯಾವ ಕಡೆಗೆ ಒಲವು? ಸರ, ಬಾಗಲಕೋಟೆ ದೃಷ್ಟಿಯಿಂದ ನೋಡಿದ್ರೆ ವೀರಣ್ಣ ಚರಂತಿಮಠ ಅವರ ಬೆಸ್ಟ್ ರೀ. ಯಾಕೆ ಸರ್ ಅವರೇ ಯಾಕೆ ಬೆಸ್ಟು? ಇಲ್ಲ ಸರ್, ಅಭಿವೃದ್ಧಿ ಕೆಲಸ ನೋಡಿದ್ರೆ ಈಗ ನಮ್ಗೆ ಹಿಂದೆ ಅವ್ರು ಏನು ಶಾಸಕರಾಗಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದನ್ನು ಜನ ಮರ್ತಿಲ್ಲ. ಈಗ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದೋ ಗತಿ ಆಗ್ಬಿಟ್ಟೈತಿ, ಸತ್ಯಾನಾಶ ಆಗ್ಬಿಟ್ಟೈತಿ. ಮನೆಗೆ ಹೆಣ್ಮಕ್ಳು ಫ್ರೀಯಾಗಿ ಬಸ್ ಒಳಗೆ ಅಡ್ಡಾಡಕತ್ತಾರೆ. ಹೆಣ್ಮಕ್ಳಿಗೆ ಮನ್ಯಾಗ ಜಗಳ ಹತ್ತಿಬಿಟ್ಟವ್ರಿ. ಅವ್ರಿಗೆ ಒಬ್ರಿಗೆ ಕೊಡ್ತಾರ, ಒಬ್ರಿಗೆ ಕೊಡಂಗಿಲ್ಲ. ಕೊಟ್ರೆ ಎಲ್ಲರಿಗೂ ಕೊಡ್ರಿ, ಹೆಣ್ಮಕ್ಳಿಗೂ ಕೊಡ್ರಿ, ಗಂಡು ಮಕ್ಳಿಗೂ ಕೊಡ್ರಿ. ಸೆರೆ ಫ್ರೀ ಮಾಡ್ರಲ್ಲ ಗಂಡ್ಮಕ್ಳಿಗೆ. ಅಲ್ಲ, ಅದನ್ನ ಮಾಡಿದ್ರೆ ಇನ್ನೂ ಚಲೋ ಆಕೈತಿ. ಅಂದ್ರೆ ಪೂರಾ ಅದು ಹೋಗ್ಬಿಡ್ತೈತೆ ಅಂತ. ಮಕ್ಳು ಗ್ಯಾರಂಟಿ ಅಲ್ರಿ ಸರ, ಏನು ಇವು ಗ್ಯಾರಂಟಿ ಕೊಡಬಾರ್ದ್ರಿ ಮೊದಲೇ ಮಾತು. ಪರಿಸ್ಥಿತಿ ಈ ಬೇರೆ ಬೇರೆ ದೇಶದೊಳಗೆ ನೋಡಿ ಸರ್, ಇಂಥವೆಲ್ಲ ಗ್ಯಾರಂಟಿ ಕೊಟ್ಟು ಇವತ್ತಿಗೆ ಸತ್ಯಾನಾಶ ಆಗಿದಾವ್ರಿ. ಮತ್ತು ಇಲ್ಲಿ ಇವ್ರು ಕೊಟ್ಟು ಈಗಾರ ಏನೈತ್ರಿ ಇದು? ಏನೂ ಇಲ್ಲ ಸರ್, ಅಭಿವೃದ್ಧಿನೇ ಇಲ್ಲರಿ ಸರ್. ಮತ್ತು ಉಪಚುನಾವಣೆ ಬಂದದ ನಿಮ್ಮಲ್ಲಿ. ಏನು ತಯಾರಿ ಎಲ್ಲ ಹೆಂಗೆ ನಡೆದವ, ಏನು ಕತಿ? ಈ ಬಾಗಲಕೋಟೆಗೆ ನೋಡ್ರಿ, ಕೆಲಸ ಆಗ್ಬೇಕತ್ತಪ್ಪ ಅಂತಂದ್ರೆ ವೀರಣ್ಣ ಚರಂತಿಮಠ ಬೇಕು ರೀ. ಶಾಸಕರ ನಿಧಿ ಸದ್ಬಳಕೆ ಮಾಡ್ಕೊಳ್ಳೋವಂಥ ಶಾಸಕರಂದ್ರೆ ವೀರಣ್ಣ ಚರಂತಿಮಠ ಅವರು ಅತಿ ಹೆಚ್ಚಿನ ಅನುದಾನ ತಂದು ಬಾಗಲಕೋಟೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ಮತ್ತು ಯಾಕೆ ಕೈ ಕೊಟ್ಟರು ಅವ್ರಿಗೆ ಎಲೆಕ್ಷನ್ ಒಳಗೆ? ಅಲ್ಲ, ಇಡೀ ರಾಜ್ಯದಾಗ ಆಗೈತಲ್ರಿ, ಇದು ಒಂದಂತ ಆಗಿಲ್ಲ. ಏನೋ ಅವ್ರು ಗ್ಯಾರಂಟಿ ಸ್ಕೀಮ್ ಮಾಡಿ ಮಾಡ್ಯಾರ್ರಿ ಅವರು. ಅದು ನಮ್ಮ ವೀರಣ್ಣ ಚರಂತಿಮಠ ಅಂದ್ರೆ ನಮ್ಮ ಮುಳುಗಡಿದ್ದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ರೀ. ಮತ್ತು ಅವರು ಸಾರಿ ಚರಂತಿಮಠ ಮೂಲಕ ಗ್ಯಾರಂಟಿ ಕಾರಣ ಅಂತೀವಿ. ಹೌದು ರೀ. ಮತ್ತು ಗ್ಯಾರಂಟಿಗೂ ಮುಂದುವರೆದವನ್ರಿ. ಮುಂದೆ ಏನು ಸರಿಯಾಗಿ ಅದಾವನ್ರಿ. ಈಗ ಯಾರಿಗೆ 2,000 ರೂಪಾಯಿ ಹೆಣ್ಮಕ್ಳಿಗೆ ಬರ್ತಾವು. ನಮಗೆ ಮುಳುಗಡದ ಮೇನ್ ಐತ್ರಿ, ಮೇಜರ್ ಬಾಗಲಕೋಟೆ ಸಮಸ್ಯೆ. ಅವರಿಂದ ಎಷ್ಟು ಕೆಲಸ ಆಗೈತಿ. ಇವರು ಕಾಂಗ್ರೆಸ್ಸಿಂದ ₹1 ಆಗಿಲ್ಲ ರೀ. ಇದ್ದಂಥದ್ದು ಬಿ ಟಿ ಒಳಗೆ ರೊಕ್ಕ ಇದ್ದಂಥದ್ದು ತಗೊಂಡು ಹೋಗ್ಯಾರ ಡಿ ಕೆ ಶಿವಕುಮಾರ್ ಅವರು. ಭಾಳ 3ನೇ ಯೂನಿಟಿಗೆ ರೊಕ್ಕ ಇಲ್ಲ. ನಮ್ಮದು 524 ಜಮೀನು ಹೋಗ್ಯಾವ. ಆ ಜಮೀನಿಗೆ ರೊಕ್ಕ ಕೊಟ್ಟಿಲ್ಲ ಇನ್ನೂ ನಮ್ಗೆ. ಚರಂತಿಮಠ ಸಾಹೇಬ್ರು ಭಾಳ ಹೋಟದಿಂದ ಬಿದ್ದಿಲ್ಲ ರೀ. 5,000 ಚಿಲ್ಲದ ಹೋಟದಿಂದ ಬಿದ್ದಾರ. ಅವ್ರು ತಮ್ಮ ಒಬ್ಬ ಇಲೆಕ್ಷನ್ ನಿಂತಿದ್ದಾರೆ. ಈಗ ಸ್ವಲ್ಪ ಹೋಟ್ ಹೊಡೆದು ಹಿಂಗೆ ಆಗೈತಿ ರೀ. ಅದು ಈ ಸಲ ಪಶ್ಚಾತ್ತಾಪ ಆಗೈತಿ ಜನರು ಎಲ್ಲರಿಗೂ ಪಶ್ಚಾತ್ತಾಪ ಆಗೈತಿ. ಶಾಸಕರು ಚರಂತಿಮಠರಾದ್ರೆ ಚಲೋ ಅಂತಂದ್ರೆ ನಾವೊಬ್ರು ಅಲ್ರಿ, ಇಡೀ ಮುಸ್ಲಿಂ ಬಾಂಧವರು ಹೇಳಕತ್ತಾರೆ. ಹೆಂಡತಿಗೆ ಬಸ್ ಫ್ರೀ ಮಾಡ್ಯಾರ. 15 ದಿವ್ಸ ಗಂಟ್ಲೆ ಟೂರ್ಗೆ ಹೋಗ್ಯಾಳ ಹೆಂಡತಿ. ಗಂಡ ಇಲ್ಲಿ ಒಣ ಉಪವಾಸ ಬಂದ ಕೂಡಲೇ ಹೆಂಚಿನ ಕಲಸ್ ಮಾಡಿಬಿಟ್ಟ. ಅಲ್ಲ, ನಾವು ಆಯ್ಕೆ ಮಾಡಿದಂದ್ರೆ ಕೊಡಬಾರ್ದು ದಿವಾಳಿಯಾಗ ಹೋಗತಿ. ಪಗಾರ ಕೊಡೋದಾಗಿಲ್ಲ ಇವ್ರಿಗೆ. 7 ತಿಂಗಳಾಯ್ತು ಗೌರ್ಮೆಂಟ್ ಪಗಾರ ಕೊಡೋದಾಗವಲ್ದು. 7 ತಿಂಗಳಾಯ್ತು. ಇಲೆಕ್ಷನ್ ಬಾಗಲಕೋಟೆ BJP ವೀರಣ್ಣ ಚರಂತಿಮಠ 100ಕ್ಕೆ 100 ಗ್ಯಾರಂಟಿ ತೋರಿ. ಈಗ ಬರ್ದು ಕೊಡ್ತೀನಿ. ಈ ಸರಿ 100ಕ್ಕೆ 100 BJPನೇ ರೀ. BJP ಇಟ್ಟು ದಾರಿ ಬರೋದಿಲ್ಲ. ಮೊದಲು ಬಾಗಲಕೋಟೆ ಹೆಂಗಿತ್ತು, ಈಗ ಬಾಗಲಕೋಟೆ ಹೆಂಗೈತೆ ನೋಡ್ರಿ. ಮೊದಲು ನೀವೇ ಮೀಡಿಯಾದವ್ರು ನೋಡ್ರಿ. ಮೊದಲು ಫಸ್ಟ್ ಸಾಹೇಬ್ರು ಬಂದಿಂದ ಎಷ್ಟು ಅಭಿವೃದ್ಧಿ ಆಗ್ಯಾವು. ಆಗಿಲ್ಲ. ಮೆಡಿಕಲ್ ಕಾಲೇಜ್ ಈಗ ಯಾಕೆ ಬೇಕಾಗಿತ್ತು ರೀ? ಅದು 2013 ಆಗಿದ್ದ ಸ್ಯಾಂಕ್ಷನ್ ಮಾಡಿದ್ರೆ ಮಾಡೋದಕ್ಕಿಲ್ಲ ಯಾರು ಯಾವುದು ಏನೋ ಅಂತಂಬರ ವೈಯಕ್ತಿಕ ಆಗಿ ಬಂತು ಅದ್ರಾಗ. ಅದು ಬಂದುಬಿಟ್ಟು ಏನೂ ಇಲ್ಲ. ಅದ 10,000 ಹೋಟಿಂಗ್ ನಮ್ಮವು, ನಮ್ಮ ಕಾರ್ಯಕರ್ತರು ಹೋಟಿಂಗ್ ನಮ್ಮವು ಅಲ್ಲಿ ಹೋಗ್ಯಾವ. BJP ಬರ್ತದೆ. ವರ್ಕರ್ ಅದಾರ ಅಂತೇಳಿ ಹಾಕೋದು. ಬಾಗಲಕೋಟೆಗೆ BJP ಬರ್ತೈತೆ ರೀ. ಹಾಂ ರೀ, ನಾವು ತಳಾಂತರ ಕಾಯಂ BJPನ ಅದೇವು ರೀ. ನಮ್ಮ ಮುತ್ಯ ಅಂತ ಹಿಡ್ಕೊಂಡು ನಾವು ಹಿಡ್ಕೊಂಡು ಎಲ್ಲ ಕಟ್ಟ BJP ನಾವು. ಬಾಗಲಕೋಟೆ BJP ಬರ್ತದೆ ಈ ಸಲ. ಯಾಕಂದರೆ ಯಾವ ಫ್ರೀದು ತೊಂದರೆ ಆಗಿತ್ತು ಸರ್. ಎಷ್ಟು ಮಟ್ಟಿಗೆ ಅಂದ್ರೆ ಮನೇಲಿ ರಾಯಚೂರಾಗ ಒಂದು 8 ವರ್ಷದ ಹುಡುಗಿ ಒತ್ತಿಗೆ ತೀರ್ಕೊಂಡು ಹೋಗ್ಬಿಡ್ತು. ಅಪ್ಪ ಇಲ್ಲ ಪಾಪ, ಅವ್ವ ಮಗಳು ಒಬ್ಬರ ಸತ್ತು ಹೋಗ್ಬಿಡ್ತು. ಹೆಣ್ಮಕ್ಳ ಈ ಸಲ ಫ್ರೀ ತೊಗೊಂಡವ್ರೆ ಈ ಸಲ ಇದು ಮಾಡಂಗಿಲ್ಲ. ಏನು ಅಭಿವೃದ್ಧಿ ಯಾರು ಮಾಡ್ತಾರೋ ಅವ್ರಿಗೆ ಹಾಕ್ಬೇಕಂತ ಹೇಳಿ ಸಾಹೇಬರು ಮಾಡ್ಯಾರ್ರಿ. ಈ ಸಲ ವೀರಣ್ಣ ಚರಂತಿಮಠ ಅವರು ಮಾಡ್ಯಾರ್ರಿ. ಈ ಸಲ ನೋಡ್ಬೇಕಂತೇಳಿ ವಿಚಾರ ಮಾಡಿವಿ. ನೋಡಮ್ರಿ ಸರ.
ಅಭಿವೃದ್ಧಿ ಯಾರು ಮಾಡ್ತಾರೋ ಅವ್ರ ಕಡೆ ಮಾಡೋದು. ಓಕೆ, ಅದು ನಿಮಗೆ ಅನಿಸ್ತಂತ ಅಭಿವೃದ್ಧಿ ಯಾರು ಮಾಡ್ತಾರಂತ ಅನಿಸುತ್ತೆ? ಮೇಟಿ ಅವರು, ಈ ಉಮೇಶ್ ಮೇಟಿ ಬಂದರು, ಅವರು ಕಿರಿಮಗ ಬಂದರು, ಅವರು ಈಗ ಸಾಹೇಬ್ರಿದ್ದಾಗ ಏನೂ ಕೆಲಸ ಆಗಿಲ್ಲ ರೀ. ಯಾರಿದ್ದಾಗ್ರಿ? ಮೇಟಿ ಸಾಹೇಬ್ರಿದ್ದಾಗ ಎಚ್ ವೈ ಮೇಟಿ ಅವರಿದ್ದಾಗ ಏನೂ ಕೆಲಸ ಆಗಿಲ್ಲ. ಈಗ ನಮ್ಗೆ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ತೀವಿ ನಾವು. ಚರಂತಿರಿ ಮಟ್ರ ಕಡೆ ಸ್ವಲ್ಪ ಒಲವು ಇದಂತೀರಿ ನಿಮ್ಗೆ? ಐತ್ರಿ ಇಲ್ಲ ಅಂತಿಲ್ಲ. ಆದ್ರೆ ನಮ್ಗೆ ನಮ್ಮ ಬಾಗಲಕೋಟೆ ಮುಳುಗಡೆ ಪ್ರದೇಶ ರೀ. ಹಾಂ ರೀ, ನಮ್ಗೆ ಇನ್ನೂ ಮಟ್ಟ ಯಾವುದೂ ಇದು ಇಲ್ರಿ, ಯಾವುದೂ ಥರದ ಅನುಕಂಪ ಬಂದಿಲ್ಲ ರೀ. ಅವಾಗಲಿಂದ ನಾವು ಕಾಂಗ್ರೆಸ್ ಮಾಡೀವಿ. ಈ ಸರಿ ಯಾಕೆ ಬದಲಾಗ್ತೀರಿ? ಜರ ಬದಲಾವಣೆ ಮಾಡ್ಬೇಕಂತ ಐತ್ರಿ. ಹೇಗೆ ನೋಡಿದ್ರಿ ವ್ಯಾಪಾರ ಎಲ್ಲ? ವ್ಯಾಪಾರ ನಡೆದಿದೆ ಸರ್, ಚೆನ್ನಾಗಿದೆ. ಏನು ವ್ಯಾಪಾರ ಸ್ವಲ್ಪ ಡಲ್ ಆಗಿದೆ ಅಂತಾರೆ ಇತ್ತೀಚೆಗೆ ಹೂವಿನ ವ್ಯಾಪಾರ? ಡಲ್ ಅಂದರೆ ಏನು, ಸ್ವಲ್ಪ ನಮ್ಮದು 3 ಕಡೆ ಊರಾಗಿದೆ ಅಲ್ಲ, ಹಂಗಾಗಿ ಸ್ವಲ್ಪ ಇಫೆಕ್ಟ್ ಆಗಿದೆ. ಸೀಸನ್ ಇದ್ದಾಗ ಒಂದು ಚೆನ್ನಾಗುತ್ತೆ. ಆದರೆ ನಮ್ಮ ಊರಿಗೆ ಏನು ಒಂದು ಸೂಪರ್ ಮಾರ್ಕೆಟ್ ಇಲ್ಲ ಸರ್. ಸೂಪರ್ ಮಾರ್ಕೆಟ್ ಬೇಕು. ಸೂಪರ್ ಮಾರ್ಕೆಟ್ ಆಗಬೇಕಾಗಿತ್ತು, ಹಳೆ ಕಾಲದಿಂದ ಆಗಬೇಕಾಗಿತ್ತು, ಇನ್ನೊವರೆಗೆ ಆಗಿಲ್ಲ. ಈಗ ಅದನ್ನ ಆ ಬೇಡಿಕೆಯನ್ನು ಮುಂದಿಡಾಕ, ಆ ಬೇಡಿಕೆಯನ್ನು ಈಡೇರಿಸ್ಕೊಳಕ ನಿಮ್ಗೆ ಮತ್ತೊಂದು ಚಾನ್ಸ್ ಬಂದದ ಈಗ ಎಲೆಕ್ಷನ್ ಚುನಾವಣೆ. ಏನಂದ್ರೆ ಮಾಡ್ತೀವಿ, ಉಪಚುನಾವಣೆ ಒಟ್ಟಿಗೆ ಮತ ಚಲಾಯಿಸ್ತೀವಿ, ಮಾಡ್ತೀವಿ. ಯಾರು ಬಂದ್ರೆ ನಿಮ್ಗೆ ಚಲೋ ಅನ್ಸುತ್ತೆ? ಬಿಜೆಪಿ ಬಂದ್ರೆ ಚಲೋ ಅನ್ಸುತ್ತೆ ಅಂದ್ರೆ ನಾ ಈ ಉಪಚುನಾವಣೆ ಕೇಳತ್ತೆ, ನಿಮ್ಮ ಬಾಗಲಕೋಟೆ ಅಭಿವೃದ್ಧಿ ಸಂಬಂಧಪಟ್ಟ ಕೇಳ್ತೇನೆ. ಬಿಜೆಪಿ ಬಂದ್ರೆ ಚಲೋ ಅನ್ಸುತ್ತೋ, ಕಾಂಗ್ರೆಸ್ ಬಂದ್ರೆ ಚಲೋ, ಅಥವಾ ಇವರಿಬ್ಬರು ಬಿಟ್ಟು ಇನ್ನೊಬ್ರು ಯಾರು? ನೋಡಿ ಸರ್, ನಮ್ಗೆ ಪಕ್ಷ ಮುಖ್ಯ ಅಲ್ಲ. ಫಸ್ಟ್ ಒಂದು ಪಕ್ಷ ಮುಖ್ಯ ಅಲ್ಲ, ನಮಗೆ ವರ್ಕ್ ಮಾಡೋರು ಬೇಕು. ನಮ್ಮ ಬಾಗಲಕೋಟೆ ಪರಿಸ್ಥಿತಿ ಭಾಳ ಸುಮಾರಾಗಿದೆ. ಯಾವುದೋ ಗೊಂದಲ ಅಷ್ಟೇ ಆದರೆ ಬಂದವ್ರಿಗೆ ಯಾವುದೋ ಸಮಾಜದವ್ರಿಗೆ ಸರಿ ಸಮಾನಾಗಿ ನೋಡ್ಕೋಬೇಕು. ಅದನ್ನು ಇವತ್ತಿಗೆ ಯಾರೂ ಪೊಲಿಟಿಕಲ್ ಲೀಡರ್ ಮಾಡಿಲ್ಲ. ಅದನ್ನು ಫಸ್ಟ್ ಮಾತ್ರ ತಪ್ಪದು ಪೊಲಿಟಿಕಲ್ ಲೀಡರ್ಸ್ಗೆ. ಅಭಿವೃದ್ಧಿ ಮಾಡಿದ್ದು ನಮ್ಮ ಹಿರಣ್ಣ ಚಂದ್ರಮಠ ಬೇಕಾದಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇದ್ದಿದ್ದು ಹೇಳ್ಬೇಕಾಯ್ತು, ಯಾಕಂದರೆ ಫಸ್ಟ್ ನಾನು ಇದ್ದಿದ್ದು ಹೇಳ್ಬೇಕಂದ್ರೆ ನನ್ನ ಮನುಷ್ಯತ್ವ ಮಾಡಿದ್ದಾರೆ, ಅದಕ್ಕೇನು ಬೇರೆ ಮಾತೇ ಇಲ್ಲ. ಹಿರಣ್ಣ ಚಂದ್ರಮಠ ಭಾಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಅದಕ್ಕೇನಿಲ್ಲ. ಆದರೆ ಈಗ ಮೇಟಿ ಮುತ್ತಾರು ಇದ್ದರು, ಅವ್ರೇನು ಬರಲಿಲ್ಲ, ಒಂದು ವಿಚಾರಣೆ ಮಾಡಿಲ್ಲ ಯಾರು, ಅದ್ರಾಗೇನು ಸೆಕೆಂಡ್ ಮಾತೇ ಇಲ್ಲ, ಬರಲಿಲ್ಲ. ಆದರೂ ನಾವು ಈಗ ಅವರು ಮೇಟಿಯವ್ರು ಅವ್ರು ತಿಳ್ಕೊಂಡಿದ ಮೇಲೆ ಒಂದು ಹಕ್ಕು ಆಗುತ್ತೆ, ತಿಳ್ಕೊಂಡಾರೆ ನಮಗೊಂದು ಸಲ ಮತ ಕೊಡಿ ಅಂತ ಹೇಳಿದ್ರೆ ನೋಡೋಣ ಯಾರಿಗೆ ಯಾರು ಅನ್ನಿಸ್ತದೆ. ನಮಗೇನಿಲ್ಲ ರೀ, ಬಿ ಜೆ ಪಿ ಬಂದ್ರೆ ಸರ್ಕಾರ ಚಲೋ ರೀ. ಆದ್ರೆ ಎಲ್ಲ ಚಲೋ ಐತ್ರಿ, ಸ್ವಲ್ಪ ಕೆಲಸ ಒಂದು ಕಮ್ಮಿ ಐತಿ. ಬಾಗಲಕೋಟೆಗ ನಮ್ಮ ಚೇರ್ಮನ್ ಬಂದಾಗ ಎಲ್ಲ ಚಲೋನೇ ಐತ್ರಿ. ಚೇರ್ಮನ್ ಬಂದಾಗ ಚಲೋ ಇತ್ತು. ಆ ಕಾಂಗ್ರೆಸ್ ಬಂದ ಮ್ಯಾಗ ಒಂದು ಕೆಲಸ ಆಗಿಲ್ಲ, ಮ್ಯಾಗ ಬಂದರೂ ಒಂದು ಕೆಲಸ ಆಗಿಲ್ಲ. ನಮ್ಮ ತೊಗೊಂಡು ನಾವು ಹೊಡ್ಕೊಳಂಗೆ ಆಗೈತ್ರಿ. ಈಗ ಏನ್ರಿ, ನಾವು ಅವ್ರ ರೊಕ್ಕ ಕೊಡ್ತಾರ ನಾವು ಮಾಡಿದ್ವಿ, ನಮ್ಮ ರೊಕ್ಕ ತೊಗೊಂಡು ನಮ್ಗೆ ಬಾರ್ಸಾಕತ್ತಾರ ಅಂತ ನಮ್ಗೆ ಈಗ ಗೊತ್ತಾಗೈತಿ. ಏನ್ರಿ, ಆದ್ರೆ ಏನು ಬಿ ಜೆ ಪಿ ಸರ್ಕಾರ ಇದ್ದಾಗ ಚಲೋ ಐತಿ. ಯಾರಿಗೆ ಚಲೋ ಆಗೈತ್ರಿ? ಅಲ್ರಿ ಗ್ಯಾರಂಟಿ ಕೊಡ್ತೇನೆ ಯಾರಿಗೆ ಒಳ್ಳೆ ನಿಮ್ಗೆ ಒಳ್ಳೇದಾಗೈತಿ ಹೇಳ್ರಿ. ಅವ ಏನ್ ಮಾಡ್ಯಾನ, ಬರೀ ರೋಡ್ ಮಾಡ್ತಾನ, ಮಂದಿ ಇವ್ರ ಮನೆಗೆ ಹೋಗಿ ಕೆಡುದು, ರೋಡ್ ಮಾಡುದು. ರೋಡ್ ಮಾಡಿದ್ರೆ ಎಷ್ಟು ಕೆಲಸ ಬರ್ತದೆ ಅಂತ ಗೊತ್ತ್ರಿ? ರೋಡ್ ಮಾಡ್ಲಿಕ್ಕೆ ನಿಮ್ಗೆ ಒಂದು ಕೆಲಸನೂ ಸಿಗೋದಿಲ್ರಿ. ಗ್ಯಾರಂಟಿ ಯಾರಿಗೆ ಅನುಕೂಲ ಆಗೈತ್ರಿ? ಅವ್ರಿಗೆ ಕರೆಕ್ಟ್ ಕೊಡಾತಾನೆ ಕೇಳ್ರಿ. ಬಿಲ್ಡಿಂಗ್ ಕೆಡಿದ್ರ ಮುಂದೆ ಇಂಪ್ರೂವ್ ಆಗತ್ರಿ. ಏನಾರ ಏನ್ರಿ ಇವು ಬಿದ್ದ ಮನೆಗಳು ಎಲ್ಲ ಬಿದ್ದ ಮನೆ ಆಗಿದ್ದು ಬಿದ್ದ ಮತ್ತೆ ಹಾಳಾಗತೈತ್ರಿ. ಏನ್ರಿ ಕೆಡಿದ್ರ ಅಂದ್ರೆ ಹೊಸ ಮನೆಗೆ ಹೋಗಿ ಚೆನ್ನಾಗಿ ಇರ್ತಾರೆ ಎಲ್ಲರೂ. ಹೆಣ್ಮಕ್ಳು ಫಲಾನುಭವಿ ಈಗ ಎಲ್ಲ ಮುನ್ಗಡೆ ಆಗೈತಿ ಸರ್, ಎಲ್ಲ ಮುನ್ಗಡೆ ಆಗೈತಿಲ್ರಿ. ಅವು ಬಡ ಮುರಿದು ಹೊಸ ಮನೆಗೆ ಕಳಿಸ್ಬೇಕ್ರಿ. ಎದಕ್ಕೆ ಮುನ್ಗಡೆ ಮಾಡ್ರಿ? ಹೊಸ ಮನೆಗೆ ಕಳಿಸೋ ಸಂಬಂಧ ಮುನ್ಗಡೆ ಮಾಡಿಲ್ರಿ. ಮತ್ತೆ ಯಾಕೆ ಬಿದ್ದ ಮನೆ ಬಿದ್ದು ಮತ್ತೆ ಒಳ್ಳೆ ಮಳೆ ಬಂದ್ಗಳು ನಮ್ಮ ಮನೆ ಬಿತ್ತು ಮತ್ತೆ ಇದು ಕೊಡ್ರಿ ಅದು ಕೊಡ್ರಿ, ಯಾಕೆ ಬಿದ್ದು ಸಾಯ್ಬೇಕ್ರಿ? ಹೊಸ ಮನೆಗೆ ಹೋಗಿ ಚೆನ್ನಾಗಿ ಕಟ್ಕೊಂಡು ಚೆನ್ನಾಗಿರ್ರಿ ಅಂತಂದ್ರೆ ಕೊಟ್ರಿ. ನಮ್ಮ ಬಿ ಜೆ ಪಿನ ಬರ್ತಾರೆ, ತಿಪ್ಪರ್ಲಾಗ ಹೊಡೆದ್ರೆ ಬಿ ಜೆ ಪಿನ ಬರ್ತಾರೆ. ಏನ್ರಿ ಬೇಕಾದ್ರೆ 10 ಮಂದಿ ಬಂದು ನಿಂತರು ಏನು ಫರಕ್ ಬೀಳಂಗ್ರಿ. ಚರಂತಿ ಮಟ್ರ ಬರ್ತಾರೆ, ಸಹೋದರ ಅಲ್ರಿ. ಅವ್ರು ಬೇಕಾದಷ್ಟು ಕಾಂಪಿಟೇಷನ್ ಕೊಟ್ಟರು ಬಿ ಜೆ ಪಿ ಅವರು ಬರ್ತಾರೆ. ಮತ್ತೀಗ ನಿಮ್ಮಲ್ಲಿ ಉಪಚುನಾವಣೆ ಬಂದದ, ಹ್ಞೂ ರೀ. ಏನು ವಾತಾವರಣ ಏನು ಅನ್ಸಾಕೈತಿ ನಿಮ್ಗೆ ನೋಡ್ತಾ ಇದ್ರೆ? ಅದ್ರ ಬಗ್ಗೆ ನಮ್ಗೆ ಏನೋ ಜಾಸ್ತಿ ಮಾಹಿತಿ ಇಲ್ರಿ. ಯಾವ್ದು ಅಂದ್ರೆ ನಿಮ್ಗೆ ಅನುಕೂಲ ಆಗ್ತದೆ ಅಂದ್ರೆ ನಿಮ್ಮ ಬಾಗಲಕೋಟೆ ಅಭಿವೃದ್ಧಿಗೆ ಆಯಿತು, ನಿಮ್ಮ ಈ ವ್ಯಾಪಾರ ವಹಿವಾಟುಗಳಿಗೆ ಆಯಿತು, ಈ ಬಡವರಿಗಾಯ್ತು, ಮತ್ತೊಂದು ಕಡೆಗೆ ಈ ಎಲ್ಲ ಅಭಿವೃದ್ಧಿ ಆಗ್ಲಿಕ್ಕೆ ಯಾರು ಬಂದ್ರೆ ಒಳ್ಳೇದು ಅಂತ ನಿಮ್ಗೆ ಅನಿಸುತ್ತೆ? ಯಾವ್ದು ಅಧಿಕಾರಕ್ಕೆ ಬಂದ್ರೆ ಒಳ್ಳೇದು ಅಂತ? ಇಲ್ಲಿ ಬಾಗಲಕೋಟೆಗೆ ಕಾಂಗ್ರೆಸ್ ಬಂದ್ರೆ ಸ್ವಲ್ಪ ಚಲೋ ಅನ್ನಿಸ್ತದೆ ರೀ. ಹೆಂಗ್ರಿ? ಏನ್ರಿ, ಯಾಕಂದ್ರೆ ಅವರು ಸ್ವಲ್ಪ ಅಣು ತಣು ಕೇಳ್ತಾರೆ ರೀ. ಹಾಂ ಕೇಳ್ತಾರೆ. ಮತ್ತು ಬೇರೆ ಪಕ್ಷದವರು ಅವರು ಇಷ್ಟು ಕೀಳವಾಗಿ ಕೇಳೋದಿಲ್ಲ, ಹತ್ರ ಬಂದು ನಿಂತು ಮಾತಾಡ್ಸಂಗಿಲ್ಲ. ಇಲ್ಲ ಮಾತಾಡ್ಸೋದಿಲ್ಲ. ಇವ್ರಿ ಚರಂತಿ ಮಟ್ರು ವೈಯಕ್ತಿಕವಾಗಿ ಅವರು ಚಲೋ ಅದಾರ ರೀ. ಹಾಂ, ಅವರು ನಿಟ್ಟ ಅವ್ರ ಮನುಷ್ಯ ಅದನ್ನು. ಹಾಂ, ಅವರು ಚಲೋ ಅದಾರ, ಚಲೋ ಅದಾರ, ಅವರು ಕೆಲಸ ಮಾಡ್ತಾರೆ. ಏನ್ರಿ
ಸಭೆಗಳು ಕರೆದಾಗೆಲ್ಲ ಪಂಕ ಮಸೀದಿ ವಿಚಾರ ಏನು ಚರ್ಚೆ ಮಾಡಕತ್ತಾರೆ ಇದು ಅದಕ್ಕೆ ಮಾಡಕತ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಅದಲ್ಲ ಸರ್ ಕಾಂಗ್ರೆಸ್ ಬಿ ಜೆ ಪಿ ತೋರಿಸಲಾಗ ಮಾತೆಲ್ಲ ಇವು ಬಿ ಜೆ ಪಿ ತೋರಿಸಲಾಗ ಇನ್ನು ಹೇಳಾಕ್ತೀನಿ ಈಗಾದ್ರೂ ಹೇಳ್ತೀನಿ ಎಲ್ಲಿ ನಿಂತ ಹೇಳ್ತೀನಿ ಈರನ್ನ ಚರಿತ್ರೆ ಮಾಡಿ ವರ್ಕರ್ ಮನುಷ್ಯ ಅದಾನ ಚಲೋ ಅದಾನ ಜಾತಿ ಸ್ವಾಮಿಗಳು ಅದಾನ ನಾನು ಜಾತಿಗೆ ಗುರು ಅದಿ ನಮ್ಮ ಮಂದಿ ಮುಸ್ಲಿಮ್ ನಾನು ಕಾಜಿ ಅದೀನಿ ಆದ್ರೆ ಅವನು ಮುಸ್ಲಿಮ್ ಒಂದು ಹಿಂದೂ ಮಂದಿ ಒಂದು ಸ್ವಾಮಿ ಅದಾನ ಗುರು ಅದಾನ ಗುರುಸ್ಥಾನಕ್ಕೆ ಅದಾನ ಭಾಳ ಚಲೋ ಮನುಷ್ಯ ಆದ್ರೆ ಈ ಮಾತು ಮಾತಾಡಬಾರ್ದಿತ್ತು ಯಾರಿಗೂ ಮನ್ಸಿಗೆ ನೋವು ಆದ ಮಾತು ಮಾತಾಡಬಾರ್ದು ನಿಮಗೆ ನಮ್ಗೆ ಏಕ ಭಾವ ಮಾತಾಡಬಾರ್ದು ಮಸೂತಿ ಬಗ್ಗೆ ಗುಡಿ ಬಗ್ಗೆ ದರ್ಗಾದ ಬಗ್ಗೆ ಮಾತಾಡೋದು ತಪ್ಪಿದು ಅವ್ರು ಮಸೂತಿ ಕೀಲಿ ಹಾಕಂದ್ರೆ ನೆಗೆಟಿವ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ನೆಗೆಟಿವ್ ಫುಲ್ ಇದಕ್ಕೆ ನಾವು ಆಗ ಅದಕ್ಕೆ ಮನಸ್ಸು ಮಾಡ್ಕೊಂಡು ಹೋದ ಸಾರಿ ಹೊಡೆದು ಬಿದ್ದಿದ್ದು ಅವ್ರ ತಮ್ಮ ಮಲ್ಲಿಕಾರ್ಜುನ್ ಚರಂತಿ ಮಠದಿಂದ ಈ ಸಾರಿ ಹೊಡೆದು ಬೀಳೋದು ಈ ಸಲ ಕಳೆದು ಬಿಡೋದು ಕಾಂಗ್ರೆಸ್ ನಾವು ಎಲ್ಲ ಕಾಂಗ್ರೆಸ್ ಸಪೋರ್ಟ್ ಕೊಡಕತ್ತೀವಿ ಕಾಂಗ್ರೆಸ್ದಿಂದ ಕಾಂಗ್ರೆಸ್ಸೇ ಬರ್ತದೆ ಇಂಥ ಎಲ್ಲ ಅದಾವೆ ಆದ್ರೆ ಮಾಡಬಾರ್ದು ಅನ್ಬಾರ್ದು ಮಾತು ನಾವು ಫುಲ್ ನಮ್ಮ ಕಾಂಗ್ರೆಸ್ ಬಿ ಜೆ ಪಿ ತರಬೇಕು ಹಿರಣ್ಯ ಚರ್ಚೆ ಮಾಡಿ ನಮ್ಮ ಕೆಲಸ ಮಾಡ್ತಾನೆ ಭಾಳ ನಂಬಿಕೆ ಇತ್ತು ನಮಗೆ. ಅಲ್ಲಿ ನೀವೇ ಹೇಳ್ತಾ ಇದ್ರಿ ಚರಂತಿ ಮಠ ಬಂದ್ರೆ ಮುಳುಗಡೆದೊಂದು ಸಂತ್ರಸ್ತರಿಗೆ ಸರ್ ಒಳ್ಳೇದಾಗತ್ತೆ ಅಂತೀರಿ. ಈ ಒಳ್ಳೇದಾಗದನ್ನ ನೋಡ್ತಿರೋ ಆ ಮಾತುಗಳನ್ನ ನೋಡ್ತಿರೋ? ಮಾತು ನಾಡ್ತಾವಲ್ಲ ಸರ್ ಮಸೂತಿ ಅಂದ್ರೆ ನಮ್ಮ ಮನೆ ಅಲ್ಲ ದೇವ್ರ ಮನೆ ಅದ. ಈಗ ನಾವು ಯಾರು ಮುಸ್ಲಿಮ್ ಒಬ್ಬ ಯಾರು ಒಂದು ಗುಡಿ ಕೀಲಿ ಹಾಕ್ರಿ ಅಂದ್ರೆ ಇಡೀ ಪೂರ ಜಗತ್ತಿನ ಮೇಲೆ ಇದಾಗ್ತಿತ್ತು ನಮ್ಮ ಮೇಲೆ ಒಂದು ಸಾಸೆಗೆ ಮನುಷ್ಯ ಹಾಕಿ ಆಸೆಯಿಂದ ಮಸೂದಿ ಕೀಲಿ ಹಾಕಂದ್ರೆ. ಈ ಎಲೆಕ್ಷನ್ ಅಲ್ಲಿ ಎರಡು ವಿಚಾರಗಳು ಬಂದಾಗ ಒಂದು ಅಭಿವೃದ್ಧಿ ಇನ್ನೊಂದು ಧರ್ಮ ಅಂತ ಬಂದಾಗ ನೀವು ಯಾವ ಕಡೆ ಹೋಗ್ತೀರಿ? ನಾವು ಧರ್ಮ ಬಂದಾಗ ಕಾಂಗ್ರೆಸ್ ಕಡೆನೇ ಹೋಗೋರು ಏನಾಗಿಲ್ಲ ಕಾಂಗ್ರೆಸ್ ಕಡೆನೇ ಹೋಗೋರು ಬರೋದಿನ ಕಾಂಗ್ರೆಸ್ ನಮ್ಗೆ ಸಾಥ್ ಐತೆ ನಾವು ಕಾಂಗ್ರೆಸ್ಗೆ ಸಾಥ್ ಕೊಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.